ಗೈಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವು ಆಲ್ರೆಡಿ ಮಷಿನ್ ಲರ್ನಿಂಗ್ ಬಗ್ಗೆ ಸ್ವಲ್ಪ ಬೇಸಿಕ್ಸ್ನ ತಿಳ್ಕೊಂಡಿದ್ದೀವಿ. ಸೊ ಇವಾಗ ನಾವು ನಾಲೆಡ್ಜ್ ಪಿರಮಿಡ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ನಾಲೆಡ್ಜ್ ಪಿರಮಿಡಲ್ಲಿ ನಾವು ಒಂದೊಂದೇ ಕಾಂಪೊನೆಂಟ್ಸ್ನ ನೋಡ್ತಾ ಹೋಗೋಣ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಅಥವಾ ಫಸ್ಟ್ ಸ್ಟೇಜಲ್ಲಿ ಏನಿದೆ, ಡೇಟಾ ಇದೆ. ಡೇಟಾ ಅಂದರೆ ಏನು? ಡೇಟಾ ಇವಾಗ ನಾವು ಎಕ್ಸಾಂಪಲ್ ಒಂದು ಶಾಪಿಂಗ್ ವೆಬ್ಸೈಟ್ ಅಂತ ತಗೊಳ್ಳೋಣ. ಒಂದು ಶಾಪಿಂಗ್ ವೆಬ್ಸೈಟ್ ರೆಕಾರ್ಡ್ಸ್. ಸೊ ಅದರಲ್ಲಿ ಕಸ್ಟಮರ್ ನೇಮು, ಏಜ್, ಪ್ರಾಡಕ್ಟ್ ಪರ್ಚೇಸ್ಡ್ ಅಥವಾ ಪ್ರೈಸ್. ಸೊ ಇದನ್ನೆಲ್ಲ ನಾವು ರಾ ಡೇಟಾ ಅಂತ ಕರಿತೀವಿ, ರಾ ಫ್ಯಾಕ್ಟ್ಸ್ ಅಂತ ಕರಿತೀವಿ. ಓಕೆ, ಇನ್ನ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನಾನು 22 ಅಂತ ಹೇಳಿದ ತಕ್ಷಣ ನಿಮಗೆ ಗೊತ್ತಾಗತ್ತಾ ಇದು ಏಜೆ ಅಂತನಾ? ಗೊತ್ತಾಗತ್ತಾ? ಇಲ್ಲ ಅಲ್ವಾ? ಸೊ ನಾನು ಏಜ್ ಅಂತ ಮೆನ್ಷನ್ ಮಾಡಿ ಅದಕ್ಕೇನಾದ್ರೂ ಕೊಟ್ರೆ ಸೊ ನಿಮ್ಗೆ ಅರ್ಥ ಆಗುತ್ತೆ ಅದು ಅದೊಂದು ಏಜ್ ಇಂಡಿಕೇಟ್ ಮಾಡ್ತಿದೆ ಅಂತ. ಸೊ ಇವಾಗ ನಾನು ಜಸ್ಟ್ 22 ಅಂತ ಹೇಳಿದ್ರೆ ನೀವು ಏಜ್ ಆದರೂ ಅನ್ಕೋಬಹುದು ಅಥವಾ ನಂಬರ್ ಯಾವುದೋ ಒಂದು ಇಂಟೀಜರ್ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಅನ್ಕೋಬಹುದು. ಸೊ ದಟ್ ಈಸ್ ವಾಟ್ ಡೇಟಾಗೆ ಮೀನಿಂಗ್ ಇರಲ್ಲ. ಸೊ ಡೇಟಾ ಹ್ಯಾಸ್ ನೋ ಮೀನಿಂಗ್. ಓಕೆನಾ? ಸೊ ದಟ್ ಈಸ್ ಜಸ್ಟ್ ಅ ರಾ ಫ್ಯಾಕ್ಟ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇನ್ಫಾರ್ಮೇಶನ್. ಸೊ ಈ ಇನ್ಫಾರ್ಮೇಶನ್ ಅನ್ನೋದು, ಸೊ ಯಾವಾಗ ನಾವು ಈ ಡೇಟಾನ ಪ್ರೋಸೆಸ್ ಮಾಡ್ತೀವಲ್ವಾ, ಸೊ ಅದನ್ನ ನಾವು ಇನ್ಫಾರ್ಮೇಶನ್ ಅಂತೀವಿ. ಅಂದ್ರೆ ಇಟ್ ಈಸ್ ಅ ಪ್ರೋಸೆಸ್ಡ್ ಡೇಟಾ. ಅಂದ್ರೆ ಸೊ ಇವಾಗ ನಾವು ಎಕ್ಸಾಂಪಲ್ ಕೊಡ್ತೀನಿ. ನಾನು ಅವಾಗ ಏಜ್ ಕೊಟ್ಟೆ ಅಲ್ವಾ ಡೇಟಾಗೆ. ಸೊ ಇವಾಗ ಮೋಸ್ಟ್ ಕಸ್ಟಮರ್ಸ್ ಆರ್ 18 to 25 years ಓಲ್ಡ್ ಅಂತ. ಅಂದ್ರೆ ಇದೇನಾದ್ರೂ ಒಂದು ಸೆನ್ಸ್ ಮಾಡ್ತಿದ್ಯಾ? ಏನ್ ಹೇಳ್ತಿದೆ? ತುಂಬಾ ಜನ ಕಸ್ಟಮರ್ಸು 18ರಿಂದ 25 ವರ್ಷದೊಳಗಡೆ ಇದ್ದಾರೆ. ಆಮೇಲೆ ಇನ್ನ ಒಂದು ಸೆಂಟೆನ್ಸು, ಮೋಸ್ಟ್ ಸೇಲ್ಸ್ ಹ್ಯಾಪನ್ಸ್ ಅಟ್ ನೈಟ್. ಅಂದ್ರೆ ತುಂಬಾ ಸೇಲ್ಸು ನೈಟ್ ಹೊತ್ತು ಆಗ್ತಿದೆ. ಸೊ ಇದೊಂದು ಸೆನ್ಸ್ ಮಾಡ್ತಿದ್ಯಾ? ಹೌದು. ದೆನ್ ಮೊಬೈಲ್ ಫೋನ್ಸ್ ಆರ್ ಸೋಲ್ಡ್ ಔಟ್ ಮೋರ್ ಅಂತ. ಅಂದ್ರೆ ಇದು ಸೆನ್ಸ್ ಮಾಡ್ತಿದೆ. ಸೊ ನೀನು ಬರೀ ಮೊಬೈಲ್ ಫೋನ್ಸು, ಬರೀ ಸಿಂಗಲ್ ಡೇಟಾ ವಿಚ್ ಇಸ್ ನೋ ಮೀನಿಂಗ್, ದಟ್ ಇಸ್ ಕಾಲ್ಡ್ ಅಸ್ ಡೇಟಾ. ಸೊ ಈ ಥರ ನೀನು ಒಂದು ಡೇಟಾನ ನೀನು ಪ್ರೋಸೆಸ್ ಮಾಡಿದಾಗ, ಸೊ ಇಫ್ ದ್ಯಾಟ್ ಮೇಕ್ ಅ ಸೆನ್ಸ್, ದೆನ್ ದಟ್ ಈಸ್ ಕಾಲ್ಡ್ ಅಸ್ ಇನ್ಫಾರ್ಮೇಶನ್. ಅದನ್ನ ನಾವು ಇನ್ಫಾರ್ಮೇಶನ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕಮಿಂಗ್ ಟು ನಾಲೆಡ್ಜ್. ನಾಲೆಡ್ಜ್ ಅಂದರೆ ಏನು? ಸೊ ಇವಾಗ ನನಗೆ ಡೇಟಾ ಏನು ಅಂತ ಗೊತ್ತಾಯ್ತು, ಇನ್ಫಾರ್ಮೇಶನ್ ಏನು ಅಂತಲೂ ಗೊತ್ತಾಯ್ತು. ಇದರಿಂದ ನಮಗೆ ಕನ್ಕ್ಲೂಷನ್ ಸಿಗುತ್ತೆ ಅಲ್ವಾ, ಅದನ್ನು ನಾವು ನಾಲೆಡ್ಜ್ ಅಂತ ಹೇಳ್ತೀವಿ. ಸೊ ನಾನೇನು ಹೇಳಿದೆ? ಸೊ ಕಸ್ಟಮರ್ಸು 18 ಇಂದ 25 ವರ್ಷದ ಒಳಗಡೆ ಇರೋವಂಥ ಯಂಗ್ಸ್ಟರ್ಸು ಜಾಸ್ತಿ ವಿಸಿಟ್ ಮಾಡ್ತಿದ್ದಾರೆ ನಮ್ಮ ಒಂದು ವೆಬ್ಸೈಟು. ಆಮೇಲೆ ಜಾಸ್ತಿ ಯಾವಾಗ ವಿಸಿಟ್ ಮಾಡ್ತಿದ್ದಾರೆ? ನೈಟ್ ಹೊತ್ತು ಅಂತ ಹೇಳಿದೆ. ಆಮೇಲೆ ಮೊಬೈಲ್ಸ್ ಫೋನ್ಸ್ ಬಗ್ಗೆ ಜಾಸ್ತಿ ಸರ್ಚ್ ಮಾಡ್ತಿದ್ದಾರೆ ಅಂತ ಹೇಳಿದೆ. ಸೊ ಇದರಿಂದ ನಮಗೆ ಕನ್ಕ್ಲೂಷನ್ ಏನು ಸಿಕ್ತು? ನಾವೇನು ಅರ್ಥ ಮಾಡ್ಕೋಬೋದು? ಯಂಗ್ ಕಸ್ಟಮರ್ಸು ಮೊಬೈಲ್ ಫೋನ್ಸ್ನ ಅವರು ಪರ್ಚೇಸ್ ಮಾಡೋದಕ್ಕೆ ನೋಡ್ತಿದ್ರೆ ಅದು ನೈಟ್ ಹೊತ್ತಲ್ಲಿ ಅಂತ ನಾವು ಕನ್ಕ್ಲೂಷನ್ ಬರಿಬೋದಾ? ಸೊ ಇದನ್ನ ನಾವು ನಾಲೆಡ್ಜ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಇಂಟೆಲಿಜೆನ್ಸ್ ಅಂದ್ರೆ ಏನು? ಇಂಟೆಲಿಜೆನ್ಸ್ ಅಂದ್ರೆ ಇವಾಗ ನಾವು ಆ ಮಾಡಿರೋಂಥ ಕನ್ಕ್ಲೂಷನ್ ಇಂದ ನಾವೇನ್ ಆಕ್ಷನ್ಸ್ನ ತಗೊಳ್ಬೋದು ಅಥವಾ ನಾವೇನ್ ಆಕ್ಷನ್ಸ್ನ ತಗೊಳ್ತೀವಿ ಅನ್ನೋದು ಇಂಟೆಲಿಜೆನ್ಸ್. ಸೊ ಇವಾಗ ನನಗೆ ಗೊತ್ತಾಯ್ತು ಕನ್ಕ್ಲೂಷನ್ ಏನಂದ್ರೆ ಜಾಸ್ತಿ ಯಂಗ್ ಕಸ್ಟಮರ್ಸು ನೈಟ್ ಹೊತ್ತಲ್ಲಿ ಮೊಬೈಲ್ ಫೋನ್ಸ್ ಬಗ್ಗೆ ಸರ್ಚ್ ಮಾಡ್ತಿರ್ತಾರೆ ಅಂತ. ಸೊ ನಾನೇನು ಮಾಡ್ಬೋದು? ನಾನೇನು ಆ್ಯಕ್ಷನ್ನ ತೊಗೊಳ್ಬೋದು? ಸೊ ನಾನೇನು ಮಾಡ್ತೀನಿ ಅಂದರೆ ಮೊಬೈಲ್ ಆ್ಯಡ್ಸ್ನೇ ತೋರಿಸ್ತಿರ್ತೀನಿ. ಯಾವ ಟೈಮಲ್ಲಿ? ನೈಟ್ ಟೈಮಲ್ಲಿ ನಾನು ಬರೀ ಮೊಬೈಲ್ ಆ್ಯಡ್ಸ್ನೇ ನಾನು ತೋರಿಸ್ತಿರ್ತೀನಿ. ಆಮೇಲೆ ಇವಾಗ ಯಂಗ್ ಕಸ್ಟಮರ್ಸು ಆಲ್ಮೋಸ್ಟ್ ಕಾರ್ಟ್ಗೆ ಹಾಕಿರ್ತಾರೆ, ಓಕೆ ಈ ಮೊಬೈಲ್ ಚೆನ್ನಾಗಿದೆ ಅಂತ. ಸೊ ಆ ಒಂದು ಪರ್ಟಿಕ್ಯುಲರ್ ಮೊಬೈಲಿಗೆ ಡಿಸ್ಕೌಂಟ್ಸ್ ಕೊಡೋದಾಗಲಿ ಇದೆಲ್ಲ ಮಾಡ್ತಿರ್ತೀವಿ. ಆಮೇಲೆ ಈವ್ನಿಂಗ್ ಟೈಮಲ್ಲಿ ಇದ್ರ ರಿಗಾರ್ಡಿಂಗ್ ಪರ್ಟಿಕ್ಯುಲರ್ ಮೊಬೈಲ್ ಬಗ್ಗೆನೇ ನೋಟಿಫಿಕೇಶನ್ ಕಳ್ಸೋದಾಗಲಿ, ಇದು ಈ ಥರ ನಾನು ಮಾಡ್ತಿರ್ತೀನಿ. ಇದನ್ನ ಮಾಡೋದನ್ನ ಏನಂತೀವಿ? ಆಕ್ಷನ್ಸ್ ಅಂತ ಅಂತೀವಿ. ಸೊ ನಾವು ಆ ಒಂದು ಕನ್ಕ್ಲೂಷನ್ಸ್ ಮೇಲೆ, ಸಿಕ್ಕಿರುವಂಥ ಕನ್ಕ್ಲೂಷನ್ಸ್ ಮೇಲೆ ನಾನೇನು ಆಕ್ಷನ್ಸ್ನ ತಗೊಳ್ತೀನಿ ಅನ್ನೋದು ಇಂಟೆಲಿಜೆನ್ಸ್. ಅರ್ಥ ಆಯ್ತಾ? ಸೊ ನೆಕ್ಸ್ಟು ವಿಸ್ಡಮ್. ವಿಸ್ಡಮ್ ಅಂದರೆ ಏನು? ಸೊ ಇವಾಗ ಇದನ್ನ ಆಫ್ಟರ್ ಅಬ್ಸರ್ವಿಂಗ್ ಫಾರ್ ಇಯರ್ಸ್, ಅಂದರೆ ನಾವು ವರ್ಷಗಟ್ಟಲೆ ಇದನ್ನ ನೋಡಿ, ಸೊ ಕಂಪನಿಗೆ ಏನು ಅರ್ಥ ಆಗುತ್ತೆ? ಓಕೆ ಇದು ಲಾಂಗ್ ಟರ್ಮ್ ಟ್ರೆಂಡ್, ಅದರಿಂದ ನಾನು ಈ ಒಂದು ಪ್ರಾಡಕ್ಟ್ ಮೇಲೆ ನಾನು ಚೆನ್ನಾಗಿ ಪ್ಲ್ಯಾನ್ನ ಮಾಡಬೇಕು, ಕೇರ್ಫುಲ್ಲಾಗಿ ಪ್ಲ್ಯಾನ್ ಮಾಡಬೇಕು ಅನ್ನೋ ಥರ ಅದು ಪ್ಲ್ಯಾನ್ ಮಾಡುತ್ತೆ ಕಂಪನಿ. ಓಕೆನಾ? ಸೊ ಇವಾಗ ಇದೇ ರೀತಿ ಅವರು ಯಾವಾಗಲೂ ನೈಟ್ ಹೊತ್ತೇ ಬಂದು ಏನಂತೀರ ಸರ್ಚ್ ಮಾಡ್ತಿದ್ರೆ ಅದು ಮೊಬೈಲ್ ಫೋನ್ಸ್ ಬಗ್ಗೆ ಅಂದರೆ, ಸೊ ಅದೊಂದು ಏನಾಗುತ್ತೆ? ಅದು ಲಾಂಗ್ ಟರ್ಮ್ ಟ್ರೆಂಡ್ ಆಗುತ್ತೆ. ಆವಾಗ ಇದ್ರ ಬಗ್ಗೆ ಕಂಪನಿ ಏನು ಮಾಡುತ್ತೆ? ಕೇರ್ಫುಲ್ಲಾಗಿ ಪ್ಲ್ಯಾನ್ ಮಾಡುತ್ತೆ, ಹುಷಾರಾಗಿ ಪ್ಲ್ಯಾನ್ ಮಾಡುತ್ತೆ. ಇದನ್ನು ನಾವು ವಿಸ್ಡಮ್ ಅಂತ ಹೇಳ್ತೀವಿ. ಸೊ ಇದರಿಂದ ನಾವು ಏನನ್ನ ಅರ್ಥ ಮಾಡ್ಕೋಬೋದು ಅಂದರೆ, ಸೊ ಇಲ್ಲಿ ಡೇಟಾ ಅನ್ನೋದು ಒಂದು ರಾ ಫ್ಯಾಕ್ಟ್ಸ್.
ಈ ಒಂದು ಡೇಟಾನ ಪ್ರೋಸೆಸ್ ಮಾಡಿದಾಗ ನಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಈ ಒಂದು ಇನ್ಫಾರ್ಮೇಷನ್ನ ನಾವು ಅರ್ಥ ಮಾಡಿಕೊಂಡು ಆ ಒಂದು ಇನ್ಫಾರ್ಮೇಷನ್ನ ಸಮ್ಮರೈಸ್ ಮಾಡಿದಾಗ ಇದೇನಾಗುತ್ತೆ, ಇದನ್ನು ನಾವು ನಾಲೆಡ್ಜ್ ಅಂತ ಕರಿತೀವಿ. ಸೊ ಈ ಒಂದು ನಾಲೆಡ್ಜ್ನ ಯೂಸ್ ಮಾಡಿಕೊಂಡು ನಾವೇನು ಆ್ಯಕ್ಷನ್ನ ಪರ್ಫಾರ್ಮ್ ಮಾಡ್ಬೋದು ಅನ್ನೋದನ್ನ ನಾವೇನಂತ ಕರಿತೀವಿ, ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಸೊ ಫೈನಲ್ ಆಗಿ ವಿಸ್ಡಮ್ ಅನ್ನೋದು ಒಂದು ಹೈ ಲೆವೆಲ್, ಓಕೆನಾ. ಸೊ ಇದು ಹ್ಯೂಮನ್ಸ್ಗಿರುತ್ತೆ. ಸೊ ಇವಾಗ ಇದು ಮೇನ್ ಏಮ್ ಏನಂದ್ರೆ, ಸೊ ಯಾವುದೋ ಒಂದು ಮೀನಿಂಗ್ಲೆಸ್ ಒಂದು ಡೇಟಾನ ಏನು ಮಾಡ್ತಿದೆ, ಮೆಷಿನ್ ಲರ್ನಿಂಗು ಇಂಟೆಲಿಜೆನ್ಸ್ ಡಿಸಿಷನ್ಸ್ನ ತಗೊಳ್ತಿದೆ. ಸೊ ಇದನ್ನ ನಾವು ನಾಲೆಡ್ಜ್ ಪಿರಮಿಡ್ ಅಂತಾನೆ ನಾವು ಕರಿತೀವಿ, ಓಕೆನಾ. ಸೊ ಅರ್ಥ ಆಯ್ತಲ್ವಾ. ಸೊ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್.